ರಾಜ್ಯದಲ್ಲಿ ಸರ್ಕಾರ ವರ್ಸಸ್ ಆರ್ಎಸ್ಎಸ್ ಸಮರ ಜೋರಾಗಿ ನಡೀತಾ ಇದೆ. ಆರ್ಎಸ್ಎಸ್ ಬ್ಯಾನ್ ಚರ್ಚೆಯ ನಡುವಲ್ಲೇ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಬಿಗ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿಕೊಂಡಿದೆ. ಅಖಿಲ ಭಾರತ ಆರ್ಎಸ್ಎಸ್ ಪ್ರಾಂತ ಸಂಚಾಲಕರ ವಾರ್ಷಿಕ ಸಭೆಯನ್ನ ಬೆಳಗಾವಿಯಲ್ಲಿ ಆರಂಭ ಮಾಡಿದ್ದಾರೆ. ಬೆಳಗಾವಿಯಲ್ಲಿ 3 ದಿನ ಈ ಕಾರ್ಯಕ್ರಮ ಇರುತ್ತೆ. ಡಾಕ್ಟರ್ ಮೋಹನ್ ಭಾಗವತ್ ಸೇರಿ ಹಿರಿಯ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ರಾಮ ಮಂದಿರ, ಬದ್ರಿನಾಥ್ ಹುಂಡಿ ಚೋರಿ ಕೂಡ ಇದರಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ. ಅನಗೋಳದ ಸಂತ ಮೀರಾ ಶಾಲೆಯಲ್ಲಿ ಆರ್ಎಸ್ಎಸ್ ಸಭೆ ನಡೆಯುತ್ತೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಆರ್ಎಸ್ಎಸ್ನ ಈ ಆನ್ಯುಯಲ್ ಮೀಟಿಂಗ್ ಅಥವಾ ವಾರ್ಷಿಕ ಸಭೆ. ಇದರ ಅಜೆಂಡಾ ಏನು, ಚರ್ಚೆಗಳು ಏನೇನಾಗೋ ಸಾಧ್ಯತೆ ಇದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ವಿ. ರಾಮ ಮಂದಿರ, ಅಯೋಧ್ಯೆಯಲ್ಲಿ ಅಯೋಗ್ಯರು ಮಾಡಿರುವ ಒಂದು ಅಯೋಗ್ಯತನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೋದು. ಆಮೇಲೆ ಬದ್ರಿನಾಥ್ ಹುಂಡಿ ಚೋರಿಯೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ಬೋದು. ಇದರ ನಡುವೆ ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ ಅನ್ನಲಾಗ್ತಾ ಇದೆ. ಈ ಸಂಘಟನೆಯನ್ನ ಮತ್ತಷ್ಟು ವಿಸ್ತರಣೆ ಹೇಗೆ ಮಾಡೋದು ಅನ್ನೋದರ ಕುರಿತು ಚರ್ಚೆ. ಶತಮಾನೋತ್ಸವವನ್ನು ಪೂರೈಸಿದಾರಲ್ಲ, ಹಲವಾರು ಕಡೆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರಲ್ವಾ, ಹಾಗಾಗಿ ಅದರ ರೂಪುರೇಷೆ ಇನ್ನು ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ. ಓಕೆ, ವಾರ್ಷಿಕ ಸಭೆಯನ್ನ ಕರೆದಿದ್ದಾರೆ. ಬೆಳಗಾವಿಯಲ್ಲಿ ಈ ಸಭೆಯನ್ನ ನಡೆಸಲಾಗ್ತಾ ಇದ್ದು ಏನೇನು ಚರ್ಚೆಗಳಾಗುತ್ತೆ ಅನ್ನೋದರ ಹೈಲೈಟ್ಸ್ ಇನ್ನೊಂದ್ಸಲ ನೋಡ್ತಾ ಹೋಗೋಣ. ನೋಡಿ, ದೇಶದಲ್ಲಿ ಸದ್ಯ ಸಂಚಲನ ಮೂಡಿಸ್ತಾ ಇರೋದು ಅಯೋಧ್ಯೆಯ ರಾಮ ಮಂದಿರ ಹುಂಡಿ ಕಳ್ತನದ ವಿಚಾರ. ಅದರಲ್ಲೂ ಅಯೋಧ್ಯೆಯನ್ನ ಕಟ್ಟುವ ವಿಚಾರದಲ್ಲಿ, ಅಂದರೆ ರಾಮ ಮಂದಿರ ಕಟ್ಟುವ ವಿಚಾರದಲ್ಲಿ ಆರ್ಎಸ್ಎಸ್ ಬಹಳ ಪ್ರಮುಖ ಹೆಜ್ಜೆಯನ್ನ ಇಟ್ಟಿತ್ತು. ಅವರಿಗೆ ಇದು ತೀವ್ರತರನಾದಂತಹ ಮುಖಭಂಗ ಹಂಗೆ ನೋಡೋದಾದ್ರೆ. ಸೊ ಈ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು. ಬಹುಶಃ ಕಾರ್ಯಕರ್ತರಿಗೆ ಕೆಲವೊಂದು ಮೆಸೇಜನ್ನು ಅಥವಾ ಕಿವಿ ಮಾತನ್ನು ಕೂಡ ಹೇಳ್ಬೋದು. ಹೇಗೆ ನಡ್ಕೋಬೇಕು, ಹೇಗೆ ನಿಮ್ಮ ಪ್ರತಿಕ್ರಿಯೆ ಇರಬೇಕು ಈ ವಿಚಾರದಲ್ಲಿ ಅಂತ. ಎಲ್ಲೆಲ್ಲಿ ಹೋರಾಟ ಮಾಡಿದ್ರೋ ಅಲ್ಲಿ ಈ ರೀತಿಯಾಗಿ ಆಗಿರೋದು ಖಂಡಿತವಾಗ್ಲೂ ಆರ್ಎಸ್ಎಸ್ಗೂ ಕೂಡ ಇದು ಮುಜುಗರದ ವಿಚಾರವೇ. ರಾಜಕೀಯ ಪಕ್ಷಗಳು ವಿರೋಧವಾಗಿ ಕಂಗೊಳಿಸ್ತವಲ್ಲ ಇವ್ರ ಕಣ್ಣಿಗೆ, ಅವರೆಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ಆರ್ಎಸ್ಎಸ್ ಅಂತ ಇದ್ದಾರೆ. ರಾಮನ ಹುಂಡಿಯಲ್ಲಿ ಕಳ್ತನ ಆಗಿರೋ ವಿಚಾರಕ್ಕೂ ಆರ್ಎಸ್ಎಸ್ ಅನ್ನ ಎಳೆದು ತರ್ತಾ ಇದ್ದಾರೆ. ಹಾಗಾಗಿ ಅದರ ವಿಚಾರವೂ ಕೂಡ ಇವತ್ತು ಚರ್ಚೆಯಾಗೋ ಸಾಧ್ಯತೆ ಇದೆ. ಅದರಂತೆ ಈ ಆರ್ಎಸ್ಎಸ್ ವಿಸ್ತರಣೆ ಮಾಡೋ ಕುರಿತು, ಆರ್ಎಸ್ಎಸ್ ತರಬೇತಿ ವರ್ಗಗಳ ಪರಿಶೀಲನೆ ಮತ್ತು ಕಾರ್ಯಯೋಜನೆ, ಹಾಗೆ ಶತಮಾನೋತ್ಸವ ಕಾರ್ಯಕ್ರಮಗಳನ್ನು ಇನ್ನು ಮುಂದಕ್ಕೆ ಇನ್ನೂ ವಿಜೃಂಭಣೆಯಿಂದ ಹೇಗೆ ತಗೊಂಡು ಹೋಗೋದು ಅನ್ನೋದರ ರೂಪುರೇಷೆ ಆಗಿರ್ಬೋದು, ಇವೆಲ್ಲವೂ ಚರ್ಚೆ ಆಗ್ಬೋದು. ಮತ್ತೊಂದು ಕಡೆ ಹೋಗಿ ಬಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಕೆಲವೊಂದು ಆರೋಪಗಳನ್ನು ಮಾಡ್ತಾ ಇದ್ರು. ಸೊ ಇದಕ್ಕೂ ಕೂಡ ತಕ್ಕ ತೆರನಾದಂತಹ ಉತ್ತರವನ್ನು ಹೇಗೆ ಕೊಡಬೇಕು ಅನ್ನೋದರ ಕಿವಿ ಮಾತನ್ನು ಕಾರ್ಯಕರ್ತರಿಗೆ ಹೇಳಿದ್ರು ಕೂಡ ಹೇಳ್ಬೋದು. ಸೊ ಆರ್ಎಸ್ಎಸ್ನ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ನಡೀತಾ ಇದೆ. ಮೋಹನ್ ಭಾಗವತ್ ಸೇರಿ ಇನ್ನೂ ಹಲವರು ಸಂಘದ ಸಂಚಾಲಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಓಕೆ, ದತ್ತಾತ್ರೇಯ ಹೊಸಬಾಳೆ ಆರ್ಎಸ್ಎಸ್ನ ಪ್ರಧಾನ ಕಾರ್ಯದರ್ಶಿ, ಹಾಗೆ ಮೋಹನ್ ಭಾಗವತ್, ಡಾಕ್ಟರ್ ಕೃಷ್ಣ ಗೋಪಾಲ ಜಂಟಿ ಪ್ರಧಾನ ಕಾರ್ಯದರ್ಶಿ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆ್ಯಂಡ್ ಇಲ್ಲಿ ಎಲ್ಲರಿಗೂ ಕೂಡ ಅಲೋ ಮಾಡಿಲ್ಲ, ಅಂದರೆ ಎಲ್ಲ ಪಬ್ಲಿಕ್ ಕೂಡ ಹೋಗೋ ಹಾಗಿಲ್ಲ. ಆರ್ಎಸ್ಎಸ್ನವರು ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೆಲವೊಂದು ಪ್ರಮುಖ ವಿಚಾರಗಳನ್ನು ಅಥವಾ ಅಜೆಂಡಾಗಳನ್ನು ಕುರಿತು ಚರ್ಚೆ ಮಾಡ್ಬೋದು ಅನ್ನುವಂತಹ ಮಾಹಿತಿ ಇದೆ. ಕಾರ್ಯಕರ್ತರಿಗೆ ಏನಾದರೂ ಮೆಸೇಜನ್ನು ಅಥವಾ ಸಂದೇಶವನ್ನು ಪಾಸ್ ಮಾಡ್ತಾರೆ. ಇದರ ಜೊತೆಗೆ 130ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಸಭೆಗೆ ಬಂದಿದ್ದಾರಂತೆ. ಸಾರ್ವಜನಿಕರ ಪ್ರವೇಶಕ್ಕೆ ಆರ್ಎಸ್ಎಸ್ ಇಲ್ಲಿ ನಿರ್ಬಂಧವನ್ನು ವಿಧಿಸಿದೆ. ಸೊ ಏನೇನು ಚರ್ಚೆಯಾಗುತ್ತೆ ಅನ್ನೋದೇ ಕುತೂಹಲ. ಸದ್ಯಕ್ಕೆ ದೇಶದಲ್ಲಿ ಹೀಟಲ್ಲಿರುವ ಕಾನ್ವರ್ಸೇಷನ್ ರಾಮನ ಹುಂಡಿ ಕಳ್ತನ ಆಗಿರೋದು ಮತ್ತೊಂದು ಸೇರ್ಕೊಂಡಿದೆ. ಅದಕ್ಕೆ ಅದು ಬದ್ರಿನಾಥ್ ದೇಗುಲದ ಕಾಣಿಕೆ ಕಳ್ತನದ ಚರ್ಚೆ ಕೂಡ ಇಲ್ಲಿ ಪ್ರಸ್ತಾಪ ಆಗಬಹುದು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಪರಶುರಾಮ್ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಪರಶುರಾಮ್, ಈ ಆರ್ಎಸ್ಎಸ್ ವಾರ್ಷಿಕ ಸಭೆಯ ಮೇನ್ ಅಜೆಂಡಾ ಏನು, ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ಬೋದು? ರಾಮನ ಹುಂಡಿ ಕಳ್ತನ ಮಾಡಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ಬೋದಾ? ಕಾರ್ಯಕರ್ತರಿಗೆ ಏನಾದರೂ ಸಂದೇಶವನ್ನ ಕೊಡ್ಬೋದಾ? ಡೀಟೇಲ್ಸ್ ಏನು ಸಿಗ್ತಾ ಇದೆ?
ಈಗಾಗಲೇ ಬೆಳಗಾವಿಯಲ್ಲಿ RSS ನ ಸಭೆ ಪ್ರಾರಂಭವಾಗಿದೆ. ಪ್ರಾಂತ ಪ್ರಚಾರಕರು 130 ಜನರು ಈಗಾಗಲೇ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಸಹ ಸಂಚಾಲಕರು ಕೂಡ ಇದ್ದಾರೆ. RSS ನ ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತ್ ಅವರ ನೇತೃತ್ವದಲ್ಲಿ ಸಭೆ ಆಯೋಜನೆ ಆಗಿರುವಂತಹದ್ದು. ಹೀಗಾಗಿ ಎಲ್ಲವೂ ಇಂಡೋರ್ ನಲ್ಲಿಯೇ ಇದೆ. ಯಾರನ್ನು ಹೊರಗಿನವರಿಗೆ ಇಲ್ಲಿ ಪ್ರವೇಶದ ಅವಕಾಶವಿಲ್ಲ. ಪ್ರಾಂತ ಪ್ರಮುಖರು ಮತ್ತು ಆಹ್ವಾನಿತರು ಮಾತ್ರ ಸಭೆಯಲ್ಲಿ ಈಗಾಗಲೇ ಭಾಗವಹಿಸಿದ್ದಾರೆ. ನೀವು ಹೇಳಿದ ಹಾಗೆ ಇಲ್ಲಿ ಪ್ರಮುಖವಾಗಿ ಒಂದು ವಿಷಯ ಮಾತ್ರ ಚರ್ಚೆಗೆ ಬಂದೇ ಬರ್ತದೆ. ಅದು ದೇಗುಲಗಳಲ್ಲಿಯ ಹುಂಡಿ ಕಳ್ಳತನದ ವಿಚಾರ. ಅದರಲ್ಲೂ ವಿಶೇಷವಾಗಿ ರಾಮ ಮಂದಿರದಲ್ಲಿನ ಹುಂಡಿ ಕಳ್ಳತನ ಮಾಡಿದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ಆಕ್ರೋಶ ಮಡುಗಟ್ಟಿದೆ. ಏನು RSS ಮತ್ತು ಬಿಜೆಪಿಯ ನೇತೃತ್ವದಲ್ಲಿಯೇ ರಾಮ ಮಂದಿರದ ಏನು ಪ್ರಾಣ ಪ್ರತಿಷ್ಠಾಪನೆಯವರೆಗೂ ಕಾರ್ಯಕ್ರಮ ನಡೆದಿದ್ದಾವೆ ಅನ್ನುವಂಥದ್ದು ಜನಮಾನಸದಲ್ಲಿ ನೆಲೆಯೂರುವುದರಿಂದಾಗಿ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಬಿಜೆಪಿ ಮತ್ತು RSS ನೇ ಗುರಿಯಾಗಿಸಿಕೊಂಡು ಈ ಒಂದು ಹಗರಣವನ್ನ ಅವರ ಮುಖಕ್ಕೆ ಬೆಳೆಯಬೇಕು ಅನ್ನುವಂತಹ ಇದರ ಒಂದು ಕಪ್ಪು ಚುಕ್ಕೆಯನ್ನ ಅವರ ಮೇಲೆ ಇಡಬೇಕು ಅನ್ನುವಂತಹ ಪ್ರಚಾರವನ್ನ ಆರಂಭಿಸಿಕೊಂಡಿದೆ. ಹೀಗಾಗಿಯೇ RSS ಗೆ ಈ ಒಂದು ಪರಿಸ್ಥಿತಿಯನ್ನ ನಿಭಾಯಿಸಬೇಕು. ಜೊತೆಗೆ ಹುಂಡಿ ಕಳ್ಳತನ ಬರೀ ಆ ರಾಮ ಮಂದಿರಕ್ಕೆ ಸೀಮಿತವಾಗಿಲ್ಲ, ಈಗ ಬದ್ರಿನಾಥ್ ಬಂದಿದೆ. ಇದೇ ರೀತಿ ಹಿಂದೂ ದೇಗುಲಗಳಲ್ಲಿ ಯಾವ ರೀತಿ ಹುಂಡಿಗಳ ಕಳ್ಳತನ ನಡೀತಾ ಇದೆ, ಯಾವ ರೀತಿ ಅಪಪ್ರಚಾರವನ್ನ RSS ನ ಕೊರಳಿಗೆ ಕಟ್ಟುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಗಂಭೀರವಾಗಿ ಚರ್ಚೆ ಆಗಲಿದೆ. ಈ ಸಂದರ್ಭದಲ್ಲಿ ಪ್ರಮುಖರು ಏನು ತಮ್ಮ ಪ್ರಚಾರಕರಿದ್ದಾರೆ ಅವರಿಗೆ ಸಂದೇಶವನ್ನ ಕೊಡುವಂತದ್ದಿದೆ. ಈಗ ಸದ್ಯದ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು, ಮತ್ತೆ ಭವಿಷ್ಯದಲ್ಲಿಯೇ ಈ ರೀತಿಯ ಪರಿಸ್ಥಿತಿ ಮರುಕಳಿಸದಂತೆ ಯಾವ ರೀತಿಯ ನಾವು ಎಚ್ಚರಿಕೆಯನ್ನ ವಹಿಸಬೇಕು, ಮತ್ತು RSS ನ ಪ್ರಮುಖರು ಎಲ್ಲ ದೇಗುಲಗಳ ಕಮಿಟಿಗಳಾಗಿರ್ಬೋದು, ಪ್ರಮುಖ ದೇವಸ್ಥಾನಗಳ ಏನು ಆಡಳಿತ ಮಂಡಳಿಯಲ್ಲಾಗಿರ್ಬೋದು ಸ್ಥಾನಮಾನಗಳನ್ನ ಹೊಂದಿದ್ದಾರೆ. ಅವರೆಲ್ಲರೂ ಕೂಡ ಮುಂಬರುವ ದಿನಗಳಲ್ಲಿ ಈ ರೀತಿಯ ಅಪ್ರಾಪ್ರಿಯೇಟ್ ಏನು ವ್ಯವಹಾರಗಳು ನಡೀತಾ ಇದ್ದಾವೆ ಅವುಗಳನ್ನ ನಿಯಂತ್ರಿಸಬೇಕು ಮತ್ತು ಜನರಿಗೆ ತಪ್ಪು ಸಂದೇಶ ಹೋಗದಾಗೆ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಂದೇಶಗಳು ಇವತ್ತು ಬರಲಿದ್ದಾವೆ. ಹೀಗಾಗಿಯೇ ಏನು ಬಹಳ ಬಂದೋಬಸ್ತ್ ನಡುವೆ ಈ ಸಂತ ಮೀರಾಬಾಯಿ ಸ್ಕೂಲ್ ಏನಿದೆ, ಈ ಸ್ಕೂಲಿನ ಆವರಣದಲ್ಲಿಯೇ ರಿಸ್ಟ್ರಿಕ್ಟೆಡ್ ಜನರಿಗೆ ಮಾತ್ರ ಒಳಗೆ ಪ್ರವೇಶ ಕೊಟ್ಟು ಈ ಒಂದು ಸಭೆ ಆರಂಭಗೊಂಡಿದೆ. ಈ ಸಭೆಯಲ್ಲಿ ಹಿಂದೂ ಸಂಘಟನೆಗಳು ಮತ್ತು ಏನು ಬೇರೆ ಬೇರೆ 32 ವಿಭಾಗಗಳಿದಾವೆ RSS ನ ಅಡಿಯಲ್ಲಿ, ಎಲ್ಲದರ ಪ್ರಚಾರಕರು ಸಹ ಪ್ರಚಾರಕರು ಕೂಡ ಆಗಮಿಸಿದ್ದಾರೆ ಮತ್ತು ಈಗಾಗಲೇ ಸಭೆಯಲ್ಲಿ ವಿಷಯಗಳ ಪ್ರಸ್ತಾವನೆ ಮತ್ತು ಪ್ರಮುಖರು ಮಾತನಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ವಿದ್ಯಾ, ಸುಮಾರು ಎಷ್ಟು ಜನ ಭಾಗಿಯಾಗಿದ್ದಾರೆ, ಎಷ್ಟೊತ್ತಿಗೆ ಮುಗಿಬಹುದು? ಈ ಸಾಯಂಕಾಲದವರೆಗೂ ಕೂಡ ಈ ಕಾರ್ಯಕ್ರಮ ನಡೀತದೆ. ಸಾಕಷ್ಟು ಬೈಠಕಗಳಿರ್ತವೆ, ಹಿರಿಯರು ಕೂಡ ಮಾತನಾಡ್ತಾರೆ, ಸಾಕಷ್ಟು ಚರ್ಚೆಗಳು ಮತ್ತು ಅಭಿಪ್ರಾಯಗಳ ಸಂಗ್ರಹ ಕೂಡ ನಡೀತದೆ. ಜೊತೆಗೆ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿದವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದಾಗಿರ್ಬೋದು, ಅದಕ್ಕೆ ಹಿರಿಯರಿಂದ ತಕ್ಕ ಉತ್ತರಗಳನ್ನ ಪಡೆದುಕೊಳ್ಳುವುದಾಗಿರ್ಬೋದು, ಈ ಎಲ್ಲ ಪ್ರಕ್ರಿಯೆಗಳು ನಡೀತವೆ. ಮಧ್ಯಾಹ್ನದವರೆಗೆ ಒಂದು ವಿರಾಮ ವೇಳೆ ಇದೆ. ಅದಾದ ನಂತರ ಸಾಯಂಕಾಲದವರೆಗೂ ಕೂಡ ಈ ಒಂದು ಪ್ರಕ್ರಿಯೆ ಮುಂದುವರಿಲಿದೆ. 130 ಪ್ರಾಂತ ಪ್ರಚಾರಕರು ಪ್ರಮುಖರಿದ್ದಾರೆ. ಅವರ ಜೊತೆಗೆ ಕ್ಷೇತ್ರ ಪ್ರಚಾರಕರು ಮತ್ತು ಸಹ ಕ್ಷೇತ್ರ ಪ್ರಚಾರಕರು ಕೂಡ ಈ ಒಂದು ಸಭೆಯಲ್ಲಿ ಈಗಾಗಲೇ ಬಂದು ಭಾಗವಹಿಸಿದ್ದಾರೆ. ವಿದ್ಯಾ, ಪರಶುರಾಮ್, ಕೊನೆ ಪ್ರಶ್ನೆ. RSS ರಾಮ ಮಂದಿರದ ಬಗ್ಗೆ ಇವತ್ತು ಚರ್ಚೆ ಆಗೋ ಸಾಧ್ಯತೆ ಇದೆ, ಬಟ್ ಇದೊಂಥರ ಮುಖಭಂಗ ಅಲ್ವಾ? ಯಾಕಂದ್ರೆ ರಾಮ ಮಂದಿರ ವಿಚಾರದಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದು, ಬಹಳ ಪ್ರಖರವಾಗಿ ಹೋರಾಟ ಮಾಡಿದ್ದು ಇದೇ RSS. ದೇವಸ್ಥಾನ ಆಗಿ 2 ವರ್ಷ ಆಗಿಲ್ಲ, ಇಂಥ ದೊಡ್ಡ ಬ್ರಹ್ಮಾಂಡ ಕಳ್ತನದ ಆರೋಪಗಳು ಕೇಳಿ ಬರ್ತಾ ಇರೋದ್ರಿಂದ ಬಹುಶಃ ಇದೊಂದು ರೀತಿ ಮುಜುಗರನ RSSಗೆ ಅಂತ. ಇದನ್ನ ನಿಭಾಯಿಸೋದು ಹೇಗೆ ಅನ್ನುವ ಚರ್ಚೆಗಳು ಬಹುಶಃ ಆಗ್ಬೋದಾ ಅಂತ. ಖಂಡಿತವಾಗ್ಲೂ ವಿದ್ಯಾ, ಈಗಾಗಲೇ ನಾವು ಮಾತನಾಡಿದ ಹಾಗೆ RSS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಹಿಂದೂ ಸಂಘಟನೆಗಳಾಗಿರ್ಬೋದು, RSS ನ ಅಡಿಯಲ್ಲಿ ಬರುವಂತಹ ವಿವಿಧ ಸಂಘ ಸಂಸ್ಥೆಗಳಾಗಿರ್ಬೋದು, ಅವರೆಲ್ಲ ಸೇರಿ ಹೋರಾಟವನ್ನ ಮಾಡಿದ್ರು. ರಾಮ ಮಂದಿರದ ಶಿಲಾನ್ಯಾಸದಿಂದ ಹಿಡಿದು ಅದನ್ನ ಪ್ರತಿಷ್ಠಾಪನೆ ಮಾಡಿ, ಧ್ವಜಾರೋಹಣ ಮಾಡಿ, ಪ್ರಾಣ ಪ್ರತಿಷ್ಠಾಪನೆಯವರೆಗೆ, ಜೊತೆಗೆ ಜನರು ಬಂದು ಅಲ್ಲಿ ದರ್ಶನ ಪಡೆಯೋದ್ರವರೆಗೂ ವ್ಯವಸ್ಥೆಗಳನ್ನ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ಸಹಜವಾಗಿಯೇ ಅವರತ್ತ ಸಂಶಯದ ಮಾತುಗಳು, ಆರೋಪಗಳು ಕೇಳಿ ಬರ್ತಾ ಇರುವುದರಿಂದಾಗಿ ಈ ಒಂದು ಈ ಸಭೆ ಪ್ರಮುಖತೆಯನ್ನ ಪಡೆದುಕೊಂಡಿರೋದೇ ಆ ಕಾರಣದಿಂದಾಗಿ ಆಗಿರುವುದರಿಂದಾಗಿ ಇಲ್ಲಿ ಹಿಂದೂ ಪರ ಸಂಘಟನೆಗಳಿಗೆ ಯಾವ ಸಂದೇಶವನ್ನ ಕೊಡಬೇಕು, RSS ನ ಪ್ರಾಂತ ಪ್ರಚಾರಕರಾಗಿರ್ಬೋದು ಮತ್ತು ಕ್ಷೇತ್ರ ಪ್ರಚಾರಕರಿಗೆ ಈ ಒಂದು ಪರಿಸ್ಥಿತಿಯನ್ನ ನಿಭಾಯಿಸಲಿಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ಹಿರಿಯರು ಗೈಡ್ಲೈನ್ಸ್ ಮಾಡುವುದು ಖಂಡಿತವಾಗಿಯೂ ನಡೀತದೆ. ವಿದ್ಯಾ, ಯು ಆರ್ ರೈಟ್ ಪರಶುರಾಮ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.